ಎಲ್ಲರಿಗೂ ನಮಸ್ಕಾರ. ಇದು ಫ್ರೈಡೇ ವ್ಲಾಗ್. ಬೆಳಿಗ್ಗೆ ಶುಕ್ರವಾರ 6 ಗಂಟೆಗೆಲ್ಲ ಶೂಟಿಂಗ್ ಅವ್ರು ಬಂದು ಮನೆ ಬಗ್ಲಲ್ಲಿ ನಿಂತಿದ್ರು. ಅಂದರೆ ಹಿಂದಿನ ದಿನ ಗುರುವಾರ ನೈಟೇ ಬಂದು ಕೇಳ್ಕೊಂಡು ಹೋಗಿದ್ರು. ಸ್ವಲ್ಪ ಇಲ್ಲಿ ಅಣ್ಣಯ್ಯ ಸೀರಿಯಲ್ ಮತ್ತು ಅಮೃತಧಾರೆದು, ಅಂದರೆ ಅಮೃತಧಾರೆ ಸೀರಿಯಲ್ ಇದ್ದಿದ್ದು ಅದರಲ್ಲಿ ಅಣ್ಣಯ್ಯ ಮತ್ತು ಕರ್ಣ ಅವರು, ಅಂದರೆ ಕರ್ಣ ಸೀರಿಯಲ್ ಇವಾಗ ಹೊಸ್ದಾಗಿ ಬರ್ತಾಯಿದೆಯಲ್ಲ ಝೀ ಕನ್ನಡದಲ್ಲಿ, ಅವರು ಮತ್ತು ಅಣ್ಣಯ್ಯ ಸೀರಿಯಲ್ ಅವರು ಈ ಅಮೃತಧಾರೆ ಸೀರಿಯಲಲ್ಲಿ ಹೀರೋ ಮತ್ತು ಹೀರೋಯಿನ್ಗೆ, ಅಂದರೆ ರಾಜೇಶ್ ಸರ್ಗೂ ಮತ್ತು ಭೂಮಿಕಾಗೆ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅವಾಗ ಈ ಶಿವಣ್ಣ ಮತ್ತು ಕರ್ಣ ಬಂದು ಎಲ್ಪ್ ಮಾಡೋದು. ಆ ಸೀನ್ ತೆಗಿತಾ ಇದ್ದಿದ್ದು ಇಲ್ಲಿ ನಮ್ಮ ಮನೆ ಹತ್ರನೇ, ಅಂದರೆ ನಮ್ಮ ಮನೆ ಪಕ್ಕ ಕಾಡಿದೆ, ಅಲ್ಲಿ ತೆಗಿತಾ ಇದ್ದಿದ್ದು. ಇವ್ರು ಹಿಂದಿನ ದಿವಸನೇ ಬಂದು ಕೇಳ್ಕೊಂಡು ಹೋಗಿದ್ರು. ಸ್ವಲ್ಪ ದಿವಸ ಅಂದರೆ ಒಂದು ಹಾಫ್ ಡೇ, ಫ್ರೈಡೇ 12 ಇಲ್ಲ 1 ತನಕ ಇರ್ತೀವಿ ಇಲ್ಲಿ ಅಂತ ಫಸ್ಟೇ ಕೇಳಿದರು. ನಾವು ಸರಿ ಅಂತ ಹೇಳಿದ್ವಿ. ಆಮೇಲೆ ಇವರು ಫಸ್ಟ್ ಬಂದಿದ್ದು ಬೆಳಗ್ಗೆ 6 ಗಂಟೆಗೆಲ್ಲ ಬಂದಿದ್ದರು. 5:45ಗೆ ಅಣ್ಣ ವಾಕ್ ಹೋಗ್ಬೇಕಾದ್ರೆ ಗೇಟೆಲ್ಲ ತೆಗ್ದುಬಿಟ್ಟು ಹೋಗಿದ್ರು. ಪಾಪ 6 ಗಂಟೆ ಅಷ್ಟರಲ್ಲೆಲ್ಲ ಬಂದು ನಿಂತಿದ್ರು ಬಾಗಿಲಲ್ಲಿ. ನಾವು ಇಷ್ಟು ಬೆಳಗ್ಗೆನೇ ಬಂದುಬಿಟ್ಟಿದ್ದಾರೆ ಇವರು ಅಂತ ನಾವು ಅಂದ್ಕೊಂಡ್ವಿ. ಅಂದರೆ ಅವ್ರು ಹೇಳಿದ್ದು ನಮಗೆ 7:15ಗೆ ಬರ್ತೀವಿ ಅಂತ, ಬೆಳಗ್ಗೆ 7:15 ಅಷ್ಟರಲ್ಲಿ ಬರ್ತೀವಿ. ನಾವು ಇಲ್ಲ 8 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ವಿ. ನೋಡಿದ್ರೆ ಇವರು 6 ಗಂಟೆಗೆ ಬಂದಿದ್ದರು. ಫಸ್ಟ್ ಬಂದಿದ್ದು ಅಣ್ಣಯ್ಯ ಸೀರಿಯಲ್ ಹೀರೋ ಶಿವಣ್ಣ. ಇವ್ರು ಫಸ್ಟ್ ಬಂದಿದ್ದು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಅಭಿಮಾನಿಗಳು ಆ ಥರ ಈ ಥರ ಅಂತ ಏನೂ ಇಲ್ಲ, ಮಾಮೂಲಿ ಮನೆಯವ್ರ ಜೊತೆ ಹೇಗೆ ಮಾತಾಡ್ತಾರೋ ಹಾಗೆ ಅಷ್ಟು ಖುಷಿಯಿಂದನೇ ಮಾತಾಡ್ತಾಯಿದ್ರು. ಅವ್ನು ರಿಷಿ ಬೇರೆ, ನಿಮ್ಮ ಹೇರ್ ಸ್ಟೈಲು ಈ ಥರ ಇದೆಯಲ್ಲ, ಹೇಗೆ ಏನು ಹಚ್ಕೋತೀರಾ ಅಣ್ಣ ನೀವು ತಲೆಗೆ ಅಂತ ಏನೇನೋ ಕೇಳ್ತಾಯಿದ್ದ ತರಲೆ ಥರ. ಆಮೇಲೆ ಅವರು ಏನಿಲ್ಲ ಕಣೋ, ನಾನು ಈ ಸೀರಿಯಲ್ಗೆ ಬಿಟ್ಟಿರೋದಿದು ಏನೇನೋ ಅಂತ ಹೇಳ್ತಾಯಿದ್ರು. ಮತ್ತು ಯಾವುದೋ ಒಂದು ಆಯಿಲ್ ಹೇಳಿದ್ರು, ಅದನ್ನು ಹಾಕ್ತೀನಿ ಕಣೋ ಅಂತ. ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಲ್ಲ. ಆದಮೇಲೆ ಪಾಪ ಇವರು ನಾವು ಕೇಳ್ತಾಯಿದ್ವಿ, ಇಷ್ಟು ಬೇಗ ಬಂದಿದ್ದೀರಲ್ಲ, ಹೇಗೆ, ಎಷ್ಟು ಗಂಟೆಗೆ ಎದ್ದೇಳ್ತೀವಿ? 4 ಗಂಟೆಗೆಲ್ಲ ಎದ್ದೇಳ್ತೀವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಅವರು ಅದೇನೇನೋ ದಾರಗಳು ಅದೆಲ್ಲ ಡೈಲಿ ತೆಗ್ದಿಡ್ತಾರೋ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ಹಾಕಿಸ್ಕೊಳ್ತಾ ಇದ್ದರು. ನಾನು ಇನ್ನೂ ಟಿಫನ್ ಬೇರೆ ಮಾಡಿರಲಿಲ್ಲ, 6:30 ಆಗೋಗಿತ್ತು. ಇನ್ನು ಪ್ರೀತು ಹೋಗೋಷ್ಟು ಬೇರೆ ನಾನು ಟಿಫನ್ ಮಾಡಬೇಕಾಗಿತ್ತು. ಪ್ರೀತು ಬೇರೆ ಫಸ್ಟೇ ಹೇಳಿತ್ತು ಶೂಟಿಂಗಿಗೆ ಯಾರಿಗೂ ಮನೆಗೆ ಕೊಡೋದು ಬೇಡ ಅಂತ. ಅದಕ್ಕೆ ಏನು ಮಾಡಿದರು, ಪ್ರೀತಂದು ಅಣ್ಣನ ಕೇಳಿರಲಿಲ್ಲ, ಹ್ಞೂ ಅಂತ ಒಪ್ಕೊಂಬಿಟ್ಟಿದ್ರು. ನಾವು ಅದ್ರ ಬಗ್ಗೆ ಏನೂ ಮಾತಾಡಿರಲಿಲ್ಲ. ಅಂದರೆ ನಮ್ಗೆ ಹೇಳಿದ್ದು ಅಮೃತಧಾರೆ ಹೀರೋಯಿನ್ ಭೂಮಿಕಾ ಅವರೊಬ್ಬರೇ ಬರೋದು ಅಂತ ನಮ್ಗೆ ಹೇಳಿದ್ದು ಅವ್ರು ಫಸ್ಟು. ನಾವು ಛಾಯಾ ಸಿಂಗ್ ಮ್ಯಾಮ್ ಅಷ್ಟೇ ಬರೋದು ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ನೋಡಿದ್ರೆ ಬೆಳಗ್ಗೆ ಈಗ ನಾನು ಬಾಗಿಲಿಗೆ ಬೇರೆ ನೀರು ಬಿಟ್ಟಿರಲಿಲ್ಲ ಇನ್ನೂ. ಅವರೆಲ್ಲರೂ ಅಷ್ಟರಲ್ಲಿ ಆಗಲೇ ಕಾಫಿ ಮಾಡೋದಕ್ಕೆಲ್ಲ ಹೊರಗಡೆ ಇಟ್ಬಿಟ್ಟಿದ್ರು. ನಮ್ಗೆ ಹೇಳ್ತಾಯಿದ್ರು, ನೀವು ಕಾಫಿ ಏನು ಮಾಡಬೇಡಿ, ನಾವೇ ಮಾಡ್ಕೊಂಡು ಕೊಡ್ತೀವಿ ಅಂತ. ನಾವೆಲ್ಲ ನಿಮ್ಗೆ ನೀವು ಮಾಡ್ಕೊಳ್ಳಿ, ನಮ್ಗೆ ನಾವು ಮಾಡ್ಕೊಳ್ತೀವಿ ಅಂತ ನಾವು ಹೇಳಿದ್ವಿ. ನಾವು ಯಾವತ್ತೂ ಈ ಶೂಟಿಂಗ್ ಅವ್ರು ಬಂದಾಗ ಅವ್ರು ಟಿಫನ್ನು ಮಾಡ್ಕೋಬೇಡಿ, ಅಡುಗೆ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ನಾವು ಯಾವತ್ತೂ ಇಸ್ಕೊಂಡಿಲ್ಲ ಅವ್ರ ಹತ್ರ ಎಲ್ಲ. ಆಮೇಲೆ ಬೇಡ ನಾವು ಮಾಡ್ಕೊಳ್ತೀವಿ, ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಮ್ಮ ಅತ್ತಿಗೆಗೆ ಅವ್ರು ಮಾಡೋ ಕಾಫಿ ಎಲ್ಲ ಹೋಗ್ಬೇಕಲ್ಲ ಫಸ್ಟೇನೆ, ಇನ್ನು ಅಣ್ಣಂಗಂತೂ ನಾವು ಕೊಡೋದಕ್ಕಾಗಲ್ಲ. ಬಾಗಿಲಿಗೆಲ್ಲ ನೀರು ಬಿಟ್ಟಿದ್ದೆಲ್ಲ ಆದಮೇಲೆ ರಾಜೇಶ್ ಸರ್ ಬರ್ತಾಯಿದ್ರು. ನಂಗೆ ಅವ್ರು ನೋಡಿ ಏನೋ ಒಂಥರ ಭಯ ಆಗ್ತಾಯಿತ್ತು. ರಾಜೇಶ್ ಸರ್ನ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಅಣ್ಣಯ್ಯ ಜೊತೆ ಆದರೆ ಮಾಮೂಲಿಯಾಗಿ ಮಾತಾಡಿದ್ವಿ, ಅದೇನು ಅನಿಸಿಲ್ಲ. ಇವರು ರಾಜೇಶ್ ಸರ್ ಜೊತೆ ಇದ್ದಾರಲ್ಲ ಈ ಹುಡುಗ, ಪಾಪ ಆ ಹುಡುಗನಿಗೆ ಮಾತು ಬರ್ತಾಯಿಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ನನಗೆ ಗೊತ್ತಿರಲಿಲ್ಲ. ಅವ್ನು ಸಿಂಕ್ ಹತ್ರ ಬಂದು ಏನೋ ಇದು ಮಾಡ್ತಾರೆ. ರಾಜೇಶ್ ಸರ್ ಅವನ ಹತ್ರ ಎಲ್ಲ ಸಂದೇಯಾಗೆ ಮಾತಾಡ್ತಾಯಿದ್ರು. ನಾನು ಇದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಅಂದ್ಕೊಂಡೆ. ಆಮೇಲೆ ಅವನು ಏನೋ ಬಾಯ್ಬಿಟ್ಟು ಮಾತಾಡ್ತಾ ಇರಲಿಲ್ಲ, ಏನೋ ಹೇಳಿರಬೇಕು ಅದನ್ನು ಹೇಳ್ತಾ ಇದ್ದೇನೋ ಸೈಲೆಂಟಾಗಿ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ನೀವು ಮೇಕಪ್ ಮಾಡೋದಾ ಛಾಯಾ ಮೇಡಮ್ಗೆ? ಹಾಂ, ಹೇರ್ ಸ್ಟೈಲ್. ರಾಜೇಶ್ ಸರ್ ಬಂದು ಒಂದು 10 ನಿಮಿಷಕ್ಕೆಲ್ಲ ಛಾಯಾ ಸಿಂಗ್ ಅವ್ರು ಬಂದರು. ಅವ್ರು ಬಂದಾದ್ಮೇಲೆ ಇವ್ನು ರಿಷಿ ಅವ್ರಿಗೆ ವೆಯ್ಟ್ ಮಾಡ್ತಿದ್ದ, ಜಿಮ್ಗೆ ಹೋಗ್ದಿರನು ನಾನು ನೋಡ್ಕೊಂಡು ಹೋಗ್ತೀನಿ ಅಂತ. ಭಾನು ಹೇಳ್ತಾನೆ ಇತ್ತು ನಡಿಯೋ ನಾವು ಹೋಗೋಣ ಅಂತ. ಆದರೆ ಅವನು ಇಲ್ಲ ಆಮೇಲೆ ಹೋಗೋಣ, ಇರಾಕ ಅವ್ರು ಬಂದುಬಿಡ್ಲಿ, ನೋಡ್ಕೊಂಡು ಹೋಗೋಣ, ಇರು ಅಂತ ಅವ್ನು ಹೇಳ್ತಾ ಇದ್ದ. ಆಮೇಲೆ ಅವ್ರು ಬಂದಿದ್ದು ಒಂದು 8:10 ಇಲ್ಲ 8:15 ಆಗಿತ್ತು. ಅವ್ರು ಬಂದಾದ್ಮೇಲೆ ಇವಳು ನಮ್ಮ ಪುಟ್ಟಕ್ಕ ಬಂದು, ನೀವು ಸೀರಿಯಲ್ ಅಷ್ಟು ಚೆನ್ನಾಗಿ ಮಾಡ್ತೀರಾ, ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಿರ್ಲಿ. ಈ ಬೊಕ್ಕೆ ಬೇರೆ ಹಿಂದಿನ ದಿನ ಪ್ರೀತಿಗೆ ಆಫೀಸಲ್ಲಿ ಕೊಟ್ಟಿದ್ದರು. ಆ ಬೊಕ್ಕೆ ನಾವು ಅಲ್ಲಿ ಇಟ್ಟಿದ್ವಿ ಟೀಪಾಯಿ ಹತ್ರ. ಇವಳು ಅದನ್ನೇ ತೊಗೊಂಡು ಅವರು ಕೊಟ್ಬಿಟ್ಟು ಮಾತಾಡ್ತಾ ಇದ್ಲು. ನಾವು ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಅವ್ರು ರಾಜೇಶ್ ಸರು ಅವ್ರು ರೆಡಿ ಆಗ್ತಾಯಿದ್ರು, ಇವ್ರು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಮೇಲ್ಗಡೆ ರೂಮ್ಗೆಲ್ಲ ಎಲ್ಲ ರೂಮ್ಗೂ ಕಳಿಸೋದು ಬೇಡ, ಒಂದೇ ರೂಮಲ್ಲೇ ರೆಡಿ ಆಗಲಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಕೆಳಗಡೆ ಅವ್ರು ಬಂದಿದ್ದಾದಮೇಲೆ ನೀವು ರೆಡಿ ಆಗೋಕ್ಕೆ ಅಂತ ಅವ್ರು ಸರ್ ಹೇಳ್ತಾಯಿದ್ರು. ಇನ್ನೂ ಟೈಮ್ ಇದೆ ಅಂತ ಹೇಳ್ತಾಯಿದ್ರು. ಭಾನು ಅವ್ರು ರೇಗಿಸ್ತಾಯಿತ್ತು, ನಿಮ್ಮನ್ನು ನೋಡೋದಕ್ಕೆ ಇವನು ಜಿಮ್ಗೆ ಹೋಗ್ದಿರ ಕಾಯ್ಕೊಂಡಿದ್ದಾನೆ ಬೆಳಗ್ಗೆಯಿಂದನೂ, 7:15 ನೀವು ಬರ್ತೀರಾ ಅಂತಂದ್ರೆ ಆಗಲೇ 8 ಕಾಲ ಆಯಿತು, ನೀವು ವೆಯ್ಟ್ ಮಾಡ್ತಾಯಿದ್ದ ನೀವು ಬರೋದಕ್ಕೆ ಅಂತ ಹೇಳ್ತಾಯಿತ್ತು ಬಾನಿನು. ಆಮೇಲೆ ಅವರು ಹೌದಾ ಅಂತ ಹೇಳ್ತಾಯಿದ್ರು.
ಇವರು ಛಾಯಾ ಮೇಡಮ್ ಅವರೆಲ್ಲ ಅವರು ಶೂಟಿಂಗ್ ಬಂದಾಗ ಊಟ ಎಲ್ಲ ಅವ್ರ ಮನೆಯಿಂದನೇ ತೊಗೊಬಂದುಬಿಡ್ತಾರಂತೆ. ಟಿಫನು ಊಟ ಏನು ಅವರು ಇಲ್ಲಿ ತಿನ್ನೋದಿಲ್ಲ, ಮನೆಯಿಂದನೇ ತೊಗೊಬಂದುಬಿಡ್ತಾರೆ ಅಂತ ಹೇಳ್ತಾಯಿದ್ರು. ನಾನು ಕೇಳ್ತಾಯಿದ್ದೆ, ನಾನು ಹಾಗಾದರೂ ಅವ್ರ ಮನೆಗೆ ಬಂದ ತಕ್ಷಣ ಟಿಫನ್ ಮಾಡಿ ದೋಸೆ ಅಂತ ಹೇಳಿದೆ. ಇಲ್ಲಮ್ಮ ತೊಗೊಬಂದಿದ್ದೀನಿ ಬಾಕ್ಸ್ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು, ಆತ್ಮೀಯರ ಥರ. ಅವರೆಲ್ಲರೂ ರೆಡಿಯಾಗಿ ಟಿಫನ್ ಎಲ್ಲ ಮಾಡಿ ಹೊರಟರು. ಈ ಹುಡುಗ ಟೀ ಮಾಡ್ತಾ ಇದ್ದ. ನಾನು ಏನು ಮಾಡ್ತಾ ಇದೀಯಾ, ಎಂತಕ್ಕೆ ಇಷ್ಟು ಬೇಗ ಟೀ ಅಂತ ನಾನು ಕೇಳಿದೆ. ಹಾಂ ಮಧ್ಯಾಹ್ನಕ್ಕೆ ಈಗ 11 ಗಂಟೆಗೆ ಟೀ, ಹಾಂ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಆರ್ಟಿಸ್ಟ್ಗಳಿಗೆಲ್ಲ ಮಜ್ಜಿಗೆ, ಹ್ಞೂ ಆಮೇಲೆ ಮತ್ತೆ 3 ಗಂಟೆಗೆ ಮತ್ತೆ 3 ಗಂಟೆಗೆ ಟೀನಾ? 3 ಗಂಟೆ ಮಾಡಬೇಕು. ನಿದ್ದೆ ಬರುತ್ತೆ, ಊಟ ಮಾಡಿರ್ತಾರಲ್ಲ, ಹಾಂ 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 ಹಾಂ. ಕೆಲಸ ಇಲ್ಲದೆ ಕೂತಿರ್ತಾರೆ, ಎಲ್ಲ ರೆಡಿ ಮಾಡ್ಬಿಟ್ಟು ಕೂತಿರ್ತಾರೆ, ನಿದ್ದೆ ಬರ್ತಾ ಇರುತ್ತೆ. ಆ ಚಾಯ ಮೇಡಮ್ ಟೀನು ಕುಡಿಯಲ್ವಾ? ಕುಡಿಸಿ ಅಷ್ಟೇ. ಅದು ಜೇನುತುಪ್ಪದಲ್ಲಿ ಮಾಡ್ಕೊಡ್ಬೇಕು. ಜೇನುತುಪ್ಪದಲ್ಲಿ ಟೀ ಕಾಫಿ ಹೆಂಗೆ ಮಾಡೋದು? ಮಾಮೂಲು ಮೇಡಮ್, ಅಂದರೆ ಸಕ್ಕರೆ ಹಾಕಾಗಿಲ್ಲ? ಸಕ್ಕರೆ ಬದಲು ಜೇನುತುಪ್ಪ ಹಾಕೋದು. ಓಹೋ ಹೋ. ಅವರೆಲ್ಲರೂ ಹುಟ್ಟಿದಾದ್ಮೇಲೆ ನಾನು ಅವ್ರ ಬಗ್ಗೆ ಕೇಳ್ತಾ ಇದ್ದೆ, ಏನು ಇಷ್ಟು ಬೇಗ 9 ಗಂಟೆಗೆಲ್ಲ ಟೀ ಮಾಡ್ತಾ ಇದೆಯಲ್ಲ ಅಂತ. ಟಿಫನ್ ಆಯ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಛಾಯಾ ಮೇಡಮ್ ಅವರು ಅವ್ರ ಕಾಫಿಗೆ ಜೇನುತುಪ್ಪ ಹಾಕೊಂಡೇ ಕುಡಿಯೋದು ಅಂತ ಅವನು ಹೇಳ್ತಾ ಇದ್ದ. ನಾನು ಅದ್ರ ಬಗ್ಗೆ ಕೇಳ್ಕೊಂಡು, ಓ ಹೌದಾ, ನಿಮಗೂ ರಿಸ್ಕ್ ಅಲ್ವಾ ಅಂತೆಲ್ಲ ಮಾತ್ರ. ಅಷ್ಟರಲ್ಲಿ ಇವ್ರು ಟೀ ಮಾಡ್ಕೊಂಡು ಹೋಗಿದ್ದೆಲ್ಲ ಆದಮೇಲೆ ಅಷ್ಟರಲ್ಲಿ ಒಬ್ಬರು ಯಾರೋ ಹಿರಿಯ ಕಲಾವಿದರು, ಅಂದರೆ ತುಂಬ ಹಳೆ ಮೂವಿಗಳಲ್ಲೆಲ್ಲ ಮಾಡಿದರು, ಯಾರೂ ಇರಲಿಲ್ಲ. ಒಬ್ಬರು ಮಾತ್ರ, ಅವರು ಯಾರೋ ಒಬ್ಬರಿದ್ದರು. ಮತ್ತು ಕ್ಲೀನ್ ಮಾಡೋರೆಲ್ಲ ಅವರು 4-5 ಜನ ಇದ್ದರು. ನಾನು ಹೊರಗಡೆ ನಾವು ಹೋಗಿರಲಿಲ್ಲ, ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿಬಿಟ್ಟು ಒಳಗಡೆ ಇದ್ವಿ. ಇವರೊಬ್ಬರು ಬಂದರು. ನಾನು ಯಾರು ಹಿಂಗೆ ಬಂದ್ರಲ್ಲ ಬ್ಯಾಗ್ ಹಿಡ್ಕೊಂಡು ಅಂತ ಹೇಳಿ ಆಮೇಲೆ ಹೊರಗಡೆ ಹೋದರೆ ಅವ್ರು ನೋಡಿದ ತಕ್ಷಣ ನನಗೆ ಅನಿಸಿತು, ಇವರು ಆವಾಗಿನ ಹಳೆ ಮೂವಿನಲ್ಲಿ ಮತ್ತು ಸೀರಿಯಲಲ್ಲೆಲ್ಲ ಮಾಡ್ತಿದ್ರಲ್ಲ ಅಂತ ಅವಾಗ ಗೊತ್ತಾಯಿತು. ದೋಸೆ ದೋಸೆ ಇಲ್ಲಿ ತಿಂಡಿ ಆಯಿತು, ಮನೆಯಲ್ಲೇ ಮಾಡ್ಕೊಬಂದ್ಬಿಟ್ರಾ? ಇವ್ರು ಬೆಳಿಗ್ಗೆ 6 ಗಂಟೆಗೆ ಬಂದರು ಇಲ್ಲಿ ನಮ್ಮ ಮನೆ ಹತ್ರ. ನನಗೆ 11 ಗಂಟೆ ಮೇದಿರೋ. ಆಮೇಲೆ ಮಂಡ್ಯ ಮಾಡಿದೆ. ಹಾಂ ಆಮೇಲೆ ಇನ್ನೊಂದು ಇವರು ಶಿವಣ್ಣನ ಜೊತೆಗೆ 2 ಸಿನಿಮಾ ಮಾಡಿದೆ. ವಿಶ್ವ ಅಂತ ಒಂದು, ಹಾಂ ಇನ್ನೊಂದು ಯಾವುದೋ ಒಂದು ಮಾಡಿದೆ. ಹ್ಞೂ. ಆಮೇಲೆ ಸುದೀಪ್ ಫಸ್ಟ್ ನನ್ನ ಜೊತೆ ಮಾಡಿದ್ದು ತಾಯವ್ವ. ತಾಯವ್ವ ಆದಮೇಲೆ ಹುಬ್ಬಳ್ಳಿ ಮಾಡಿದೆ. ಹುಬ್ಬಳ್ಳಿ ತುಂಬ ಮಾಡಿದ್ದೀರಾ ಓಲ್ಡ್ ಫಿಲಮ್ ಎಲ್ಲ. ಕಾಶಿನಾಥ್ ಜೊತೆ ಅತಿಮಧುರ ಅನುರಾಗ. ಆಮೇಲೆ ವಿನೋದ್ ರಾಜ್ಕುಮಾರ್ ಜೊತೆ ಬೊಂಬಾಟ್ ರಾಜ ಬೊಂಬಟ್. ಅವಾಗೆಲ್ಲ ಅದೇ ಹೆಸರು. ಅವಾಗೆಲ್ಲ ಅದೇ ಥರ ಹೆಸರು. ರಮೇಶ್ ಜೊತೆ ತುಂಬ ಮಾಡಿದ್ದೆ. ರಮೇಶ್ ಅರವಿಂದ್ ಸರ್ ಜೊತೆ. ನಮ್ಮೂರಲ್ಲಿ ಬಿಸಿ ಬಿಸಿ ಮೂವಿ ಫಸ್ಟು ರಮೇಶ್ ಸರ್ ಮಾಡಿದ್ದು. ಇಲ್ಲಿ ಕಾಫಿ ತೋಟ ಇತ್ತು, ಆ ಎಸ್ಟೇಟಲ್ಲಿ ಅನುಪ್ರಭಾಕರು ಮತ್ತು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅದು ಬಿಸಿ ಬಿಸಿ ಮೂವಿ ಮಾಡಿದ್ದಿದ್ದು. ನಾನು ನೋಡು ಅಪ್ಪಾಜಿದು ವಿಡಿಯೋ ಮಾಡ್ತಾಯಿದ್ದೀನಿ. ಪಂಚೆ, ಆಮೇಲೆ ಜುಬ್ಬ ಹೇಳಿದ್ದಾರೆ. ಆಮೇಲೆ ಒಂದು ವರ್ಷ ಇದು ಶಲ್ಯ ಅಂದರೆ ಇವರು ವಸ್ತ್ರ ಇದೆ. ವಸ್ತ್ರ ಬೇಕಾದ್ರೆ ಕೆಂಪು ವಸ್ತ್ರ, ಇಲ್ಲ ಟವಲ್ ಇದೆ. ಇಲ್ಲ ವಸ್ತ್ರನೇ ಹಾಕೊಡಿ, ಟವಲ್ ಬೇಡ, ಸ್ವಾಮೀಜಿ ಆಗಲ್ಲ. ಅಲ್ಲ, ಟವಲ್ ಅಂದರೆ ಇದು ವೈಟ್ ಟವಲ್, ಹಳ್ಳಿಯವರು ಹಾಕೋತಾರಲ್ಲ ಆ ಥರ ಚೆಕ್ಸ್ ಟವಲ್, ಚೆಕ್ಸ್ ಟೈಪ್. ಆ ಥರ. ಓಕೆ, ಒಂದು ಅರ್ಧ ಗಂಟೆ ಬಿಟ್ಟು ರೆಡಿ ಆಗಿ ಮೇಕಪ್ ಅಲ್ಲಿ ಬರಬೇಕು. ಅದೇ ಬಂದಿದ ತಕ್ಷಣ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ದು ಕಾಸ್ಟ್ಯೂಮ್ ಹಂಗಂದು ನೋಡ್ಬಿಡಿ. ಅದನ್ನೇ ಹೇಳ್ದೆ ನಾನು. 6 ಗಂಟೆ ಕಾಲ್ ಸಿಕ್ತಂದ್ರೆ 4 ಗಂಟೆ ಇದಿದೆ, ಇದು ಯಾವುದು ಹೇಳಿದ್ರೆ ಅದನ್ನ ಹಾಕ್ಕೊಡ್ತೀನಿ. ಇದು ಪಂಚನಾ? ಪಂಚನ್. ಈ ಜುಬ್ಬ ಇದೆ, ಇಲ್ಲ ಈ ಜುಬ್ಬ ಇದೆ. ಅದು ಬೇಕು ಅಂದರೆ ವೇಸ್ಟ್ ಕೊಟ್ಟು ಹಾಕ್ತೀನಿ, ಹಾಫು. ಬೇಡ, ಈ ಥರದ್ದೊಂದು ಇದಿದೆ, ಅದು ಇದು ಎಲ್ಲ ಈ ಥರದ್ದು ಬೇಕು ಅಂದರೆ ಶಲ್ಯ ಈ ಥರದ್ದು. ಬೇಡ ಬೇಡ. ಮತ್ತು ಸಿಲ್ಕಿನ ಜುಬ್ಬ ತಗೊಂಬಂದು ಬಿಟ್ರು. ಇದಾಕಿ ಪಾಪ ಅವರು ನಾನು ಎಷ್ಟು ಮೂವಿ ಮಾಡಿದ್ದೀನಿ, ಎಷ್ಟು ಸೀರಿಯಲ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಕೂತಿದ್ರು. ಅಂದರೆ ಅವ್ರದ್ದು ಸ್ವಲ್ಪ ಲೇಟ್ ಇತ್ತಂತೆ, ಹಾಗಾಗಿ ಅದನ್ನೆಲ್ಲ ಹೇಳ್ಕೊಂಡು ಕೂತಿದ್ರು. ಇವರು ಭೂಮಿಕಾಗೆ ಆಯುರ್ವೇದಿಕ್ ಔಷಧಿ ಕೊಡೋದು ಕಾಡಿನಲ್ಲಿ ಆ ಸೀನ್ ಇದೆಯಮ್ಮ, ಅದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳ್ತಾ ಇದ್ರು. ನಾನು ಅಷ್ಟು ಮೂವಿ ಮಾಡಿದ್ದೆ, ಇಷ್ಟು ಮೂವಿ ಮಾಡಿದ್ದೆ. ಮತ್ತು ನಮ್ಮ ಮನೆ ಇರೋದು JP ನಗರಲ್ಲೇ, ಮಕ್ಕಳು ಮತ್ತು ಮಗಳು ಇರೋದು, ಮೊಮ್ಮಗು ಹೋಗಿರೋದು, ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಪಾಪ ನಮಗೂ ಬೇಜಾರು ಅಂತಲೇ ಅನಿಸಿಲ್ಲ ಸ್ವಲ್ಪ ಟೈಮು.
ನಮಗೂ ಏನೋ ಒಂಥರ ಖುಷಿ ಆಯಿತು. ಪಾಪ ಒಬ್ಬರು ಹಿರಿಯ ಕಲಾವಿದರು ಬಂದು ಇಷ್ಟು ಕೂತ್ಕೊಂಡು ಅವ್ರ ಹಿಂದಿನ ಜೀವನದ್ದು ಮೂವಿಗಳು ಮಾಡ್ತಾ ಇದ್ದಿದ್ದು, ಆಮೇಲೆ ವಿಷ್ಣು ಸರ್ ಅವ್ರ ಜೊತೆ ಮಾಡಿದ್ದು ಅದನ್ನೆಲ್ಲ ಹೇಳ್ತಾ ಇದ್ದರು. ನಾನು ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಡು ಹಾಗೆ ಕೂತಿದ್ದೆ ವಿಡಿಯೋ ಮಾಡಿಕೊಂಡು. ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ. ಮಾಡ್ಕೊಮ್ಮ ಪರವಾಗಿಲ್ಲ ಅಂತ ಹೇಳಿದ್ರು. ನಮಗೊಂಥರ ಖುಷಿ ಆಯಿತು. ಅವ್ರು ಬಂದು ಹೋಗಿದ್ದೆ ಟೈಮೇ ಗೊತ್ತಾಗಿಲ್ಲ. ಪಾಪ ಅವ್ರ ಹತ್ರ 1 ಅವರ್ ಮಾತಾಡ್ಕೊಂಡು ಕೂತಿದ್ದೆ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ. ಚಿಟಪಟ ಅಂತ ಮಾತಾಡ್ತಾರೆ. ತುಂಬಾ ಖುಷಿಯಾಯಿತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.